ನಮಸ್ಕಾರ ಸ್ನೇಹಿತರೆ, ಸೂಪರ್ ಜೋಡಿ SMM ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಬಾರಿ 2026 ಆಗಸ್ಟ್ ತಿಂಗಳು 28ನೇ ತಾರೀಕರಂದು ಚಂದ್ರಗ್ರಹಣ ಸಂಭವಿಸಲಿದೆ. ಈ ಒಂದು ಚಂದ್ರಗ್ರಹಣ ಜೊತೆಯಲ್ಲಿ ರಕ್ಷಾಬಂಧನ ಮತ್ತು ಚಂದ್ರಗ್ರಹಣ ಒಂದೇ ದಿನ ಬಂದಿದೆ. ವರ್ಷದ ಕೊನೆಯ ಚಂದ್ರಗ್ರಹಣ ಇದು. ಈ ಗ್ರಹಣ ಭಾರತದಲ್ಲಿ ಯಾಕೆ ಗೋಚರಿಸುವುದಿಲ್ಲ ಎಂಬುದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮತ್ತು ಚಂದ್ರಗ್ರಹಣ ಯಾವ ಸಮಯದಲ್ಲಿ ಗ್ರಹಣದ ಸಮಯವನ್ನು ನೋಡೋಣ. ತದನಂತರ ಗರ್ಭಿಣಿಯರು ಯಾವ ವಸ್ತುಗಳು ತಿಳಿಸ್ಕೊಡ್ತೀನಿ. ಈ ಸಮಯದಲ್ಲಿ ಚಂದ್ರನು ಕೆಂಪು ಬಣ್ಣಕ್ಕೆ ತಿರುಗಲಿದ್ದಾನೆ. ಹಾಗಾದರೆ ಈ ಗ್ರಹಣದ ಸರಿಯಾದ ಸಮಯ ಎಷ್ಟು? ಈ ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ. ಈ ಒಂದು ಚಂದ್ರಗ್ರಹಣ ಯಾವ ಯಾವ ದೇಶಗಳಲ್ಲಿ ಗೋಚರವಾಗುತ್ತಂತ ಎಂಬುದು ನೋಡೋದಾದರೆ ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾ, ಲಂಡನ್, ನ್ಯೂಯಾರ್ಕ್, ಪೆಸಿಫಿಕ್, ಅಟ್ಲಾಂಟಿಕ್ ಈ ಎಲ್ಲ ದೇಶಗಳಲ್ಲಿ ಈ ಒಂದು ಗ್ರಹಣ ಗೋಚರವಾಗುತ್ತದೆ. ಈ ಗ್ರಹಣವನ್ನು ರಕ್ತ ಚಂದ್ರಗ್ರಹಣ ಅಂತ ನಾವು ಕರಿತೀವಿ. ಗ್ರಹಣ ಗೋಚರ ಆಗುವ ಸಮಯ ನಾವು ನೋಡುವುದಾದರೆ ಬೆಳಗ್ಗೆ 8:04ಕ್ಕೆ ಪ್ರಾರಂಭವಾಗಿದ್ದು 12:32ಕ್ಕೆ ಸಂಪೂರ್ಣವಾಗಿ ಅಂತ್ಯ ಆಗುತ್ತದೆ. ಹಾಗಾದರೆ ಗರ್ಭಿಣಿಯವರು ಏನು ಮಾಡಬಾರ್ದು ಅಂತಂದರೆ, ಈ ಗ್ರಹಣದ ಸಮಯದಲ್ಲಿ ಆ ಸಮಯ ಪ್ರಾರಂಭವಾದಾಗ ಮೊದಲನೆಯದು ಯಾವುದೇ ಗ್ರಹಣದ ಸಮಯದಲ್ಲಿ ಯಾವುದೇ ತಿಂಡಿ ಅಥವಾ ನೀರನ್ನು ಕುಡಿಯಬಾರದು. ಎರಡನೆಯದಾಗಿ ಗ್ರಹಣದ ಸಮಯದಲ್ಲಿ ಹೊರಗಡೆ ಹೋಗಬಾರ್ದು. ಗರ್ಭಿಣಿಯರು ಯಾವುದೇ ತರಕಾರಿಯನ್ನು ಕಟ್ ಮಾಡಬಾರದು ಅಥವಾ ಹೆಚ್ಚಬಾರದು. ನೆಕ್ಸ್ಟ್ ಪಾಯಿಂಟ್, ಗರ್ಭಿಣಿಯರು ಸೂಜಿಗೆ ದಾರವನ್ನು ಪೋಣಿಸಬಾರದು. ಗರ್ಭಿಣಿಯರು ಮುರಿಯುವಂಥ ವಸ್ತುಗಳನ್ನು ಯಾವುದೇ ಒಂದು ಗ್ರಹಣದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಆ ವಸ್ತುಗಳನ್ನು ಮುರಿಯಬಾರದು. ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಒಲೆಯನ್ನು ಹಚ್ಚಬಾರದು ಅಥವಾ ಯಾವುದೇ ಮಣ್ಣಿನ ಒಲೆಯನ್ನು ಕಟ್ಟಬಾರದು. ಈ ಎಲ್ಲ ಮುಖ್ಯವಾಗಿರುವ ಅಂಶಗಳನ್ನು ಗ್ರಹಣದ ಟೈಮಲ್ಲಿ ಅಥವಾ ಗ್ರಹಣದ ಸಮಯದಲ್ಲಿ ಮುಕ್ತಾಯ ಆಗುವವರೆಗೂ ಗರ್ಭಿಣಿಯರು ಮಾಡಕೂಡದು. ಗರ್ಭಿಣಿಯರು ಯಾವುದೇ ಕಾರಣಕ್ಕೂ ಗ್ರಹಣದ ಸಮಯದಲ್ಲಿ ಈ ಯಾವುದೇ ಕೆಲಸವನ್ನು ಮಾಡಬಾರದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ.